ಫ್ರೆಂಡ್ಸ್, ಪ್ರೋಕ್ರಾಸ್ಟಿನೇಷನ್ ಅಥವಾ ವಿಳಂಬ ಪ್ರವೃತ್ತಿ ಅನ್ನೋದು ಒಬ್ಬ ಮನುಷ್ಯನನ್ನು ಅವನ ಯಶಸ್ಸಿನಿಂದ ದೂರ ತಳ್ಳುವ ಒಂದು ಕೆಟ್ಟ ಪ್ರವೃತ್ತಿಯಾಗಿದೆ. ಇಂದಿನ ಆಧುನಿಕ ಯುಗದಲ್ಲಿ ಇಷ್ಟೊಂದು ಟೆಕ್ನಾಲಜಿ ಮುಂದುವರೆದಿರುವಾಗ ಏಕೆ ಪ್ರತಿಯೊಬ್ಬ ವ್ಯಕ್ತಿಯು ಯಶಸ್ಸಿನ ಸನಿಹ ಹೋಗಲಾಗುತ್ತಿಲ್ಲ? ಇದಕ್ಕೆ ಕಾರಣ ಪ್ರೋಕ್ರಾಸ್ಟಿನೇಷನ್ ಅಥವಾ ಪ್ರತಿಯೊಂದು ಕೊಟ್ಟಂತಹ ಕೆಲಸವನ್ನು ಮುಂದೂಡುವಿಕೆ. ಸೊ ಫ್ರೆಂಡ್ಸ್, ಇಂದಿನ ಈ ವಿಡಿಯೋದಲ್ಲಿ ಹೇಗೆ ಪ್ರೋಕ್ರಾಸ್ಟಿನೇಷನ್ ಅನ್ನೋ ಭೂತವನ್ನು ಹೊಡೆದು ಹಾಕಿ ಯಶಸ್ಸಿನ ಶಿಖರವನ್ನೇರಬಹುದು ಅಂತ ನೋಡೋಣ. ನಂಬರ್ 1, ಜಸ್ಟ್ ರಿಲ್ಯಾಕ್ಸ್ ಫ್ರಮ್ ಬರ್ನ್ಔಟ್. ಫ್ರೆಂಡ್ಸ್, ಆಕ್ಚುಲಿ ಪ್ರೋಕ್ರಾಸ್ಟಿನೇಷನ್ ಪ್ರತಿ ಬಾರಿ ಕೇವಲ ನಮ್ಮ ಲೇಜಿತನದಿಂದಲೋ ಅಥವಾ ಸುಸ್ತಿನಿಂದಲೋ ಮಾಡಲಾಗುವುದಿಲ್ಲ. ಸೈಂಟಿಫಿಕ್ ರಿಸರ್ಚಸ್ ಹೇಳೋದೇ ಬೇರೆ. ಒಬ್ಬ ವ್ಯಕ್ತಿ ಪ್ರತಿದಿನವೂ ಸತತವಾಗಿ ಕೆಲಸ ಮಾಡುವುದರಿಂದ ಅವನು ದೈಹಿಕವಾಗಿ, ಮಾನಸಿಕವಾಗಿ ಸ್ಟ್ರೆಸ್ಡ್ ಔಟ್ ಆದಾಗ ಅನಿವಾರ್ಯವಾಗಿ ಕೆಲಸಗಳನ್ನು ಮುಂದೆ ಹಾಕುತ್ತಾನೆ. ಈ ರೀತಿಯಾಗಿ ಸ್ಟ್ರೆಸ್ಡ್ ಔಟ್ ಆಗುವುದನ್ನು ಬರ್ನ್ಔಟ್ ಆಗುವುದು ಎನ್ನುತ್ತಾರೆ. ಈ ಒಂದು ಬರ್ನ್ಔಟ್ ನಿಂದಾಗಿ ಅವನು ತನಗೆ ನೀಡಿದ ಕೆಲಸಗಳನ್ನು ಮುಂದಕ್ಕೆ ಹಾಕುತ್ತಾ ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಲು ಬಯಸುತ್ತಾನೆ. ಹಾಗಾದ್ರೆ ಈ ಬರ್ನ್ಔಟ್ ನಿಂದ ಪಾರಾಗುವುದು ಹೇಗೆ? ನಂಬರ್ 1, ಬಿ ಸಮ್ ಟೈಮ್ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಮ ಪ್ರೀತಿಯ ಸ್ನೇಹಿತರೊಂದಿಗೆ ದಿನದ ಕೆಲ ಹೊತ್ತು ಆಟವಾಡುವುದರಿಂದ, ಮಸ್ತಿ ಮಾಡುವುದರಿಂದ ನಿಮ್ಮ ಬರ್ನ್ಔಟ್ ಅನ್ನು ಕಡಿಮೆ ಮಾಡಿಕೊಳ್ಳಬಹುದು. ನಂಬರ್ 2, ಫಾಲೋ ಎನಿ ಹಾಬಿ. ನಿಮಗೆ ಯಾವುದೇ ಇಷ್ಟವಿರುವ ಹಾಬಿ ಅಂದರೆ ಪೇಂಟಿಂಗ್, ಸಿಂಗಿಂಗ್, ಸ್ವಿಮ್ಮಿಂಗ್ ನಲ್ಲಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಿಕೊಳ್ಳುವುದರಿಂದ ನಿಮ್ಮ ಬರ್ನ್ಔಟ್ ಕಡಿಮೆ ಮಾಡಿಕೊಳ್ಳಬಹುದು. ನಂಬರ್ 3, ಪ್ರತಿಯೊಂದು ಕೆಲಸ ಮಾಡುವ ಸಮಯದಲ್ಲಿ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳುವುದರ ಮೂಲಕ ನಿಮ್ಮ ಬರ್ನ್ಔಟ್ ಅನ್ನು ಕಡಿಮೆ ಮಾಡಬಹುದು. ನಂಬರ್ 2, ಫಾಲೋ ಮೆಮೆಂಟೋ ಮೋರಿ ಮೆಥಡ್. ಫ್ರೆಂಡ್ಸ್, ಮೆಮೆಂಟೋ ಮೋರಿ ಇದು ಒಂದು ಲ್ಯಾಟಿನ್ ಭಾಷೆಯ ನುಡಿಯಾಗಿದ್ದು ಇದರ ಅರ್ಥ ನೀವು ಸಾಯುವುದು ಖಚಿತ, ನೆನಪಿಡಿ ಎಂದು. ಲ್ಯಾಟಿನ್ ಭಾಷೆಯ ಈ ಪ್ರಖ್ಯಾತ ಪರಿಕಲ್ಪನೆಯನ್ನು ವರ್ಣಚಿತ್ರಗಳು, ಶಿಲ್ಪಗಳು ಮತ್ತು ಸಾಹಿತ್ಯ ಸೇರಿದಂತೆ ವಿವಿಧ ಕಲಾ ಪ್ರಕಾರಗಳ ಮೂಲಕ ವ್ಯಕ್ತಪಡಿಸಲಾಗಿದೆ. ಸಾಮಾನ್ಯವಾಗಿ ತಲೆಬುರುಡೆಗಳು, ಮರಳು ಗಡಿಯಾರಗಳು ಮತ್ತು ಕೊಳೆಯುತ್ತಿರುವ ಹೂವುಗಳಂತಹ ಚಿಹ್ನೆಗಳನ್ನು ಬಳಸಿ ಜೀವನದ ಕ್ಷಣಿಕತೆಯನ್ನು ಚಿತ್ರಿಸಲಾಗಿದೆ. ಹೀಗಾಗಿ ಮೆಮೆಂಟೋ ಮೋರಿ ಹೇಳುತ್ತದೆ, ನಿನ್ನ ಜೀವನ ನಶ್ವರ. ಹೀಗಾಗಿ ಯಾವುದೇ ಕೆಲಸವನ್ನು ಮುಂದಕ್ಕೆ ಹಾಕದೆ ನಾಳೆಯ ಕೆಲಸ ಇಂದೇ, ಇಂದಿನ ಕೆಲಸ ಈಗಲೇ ಮಾಡು ಎಂದು ಹೇಳುತ್ತದೆ. ನಂಬರ್ 3, ಡಿವೈಡ್ ದ ಟಾಸ್ಕ್ ಇಂಟು ಟೈನಿ ಪಾರ್ಟ್ಸ್. ಹೌದು ಫ್ರೆಂಡ್ಸ್, ನಿಮಗೆ ನೀಡಿದ ಒಂದು ಕೆಲಸವನ್ನು ತುಂಬಾ ಚಿಕ್ಕ ಭಾಗಗಳಾಗಿ ಆ ಕೆಲಸವನ್ನು ಪ್ರಾರಂಭಿಸಬೇಕು. ಉದಾಹರಣೆಗೆ, ನೀವು ಒಂದು ಬುಕ್ ನ 5 ಪೇಜ್ಗಳನ್ನು ಓದುವವರಿದ್ದೀರಿ ಅಂತಿಟ್ಟುಕೊಳ್ಳಿ. ಆಗ ನೀವು ಆ ಕೆಲಸವನ್ನು ಪ್ರೋಕ್ರಾಸ್ಟಿನೇಟ್ ಮಾಡುವ ಚಾನ್ಸಸ್ ಇರುತ್ತದೆ. ಹೀಗಾಗಿ ಆ 5 ಪೇಜ್ಗಳ ಅತ್ಯಂತ ಚಿಕ್ಕ ಪಾರ್ಟ್ ಅಂದರೆ ಒಂದು ಶಬ್ದ. ಈ ಒಂದು ಶಬ್ದದಿಂದ ಕೂಡಲೇ ಓದಲು ಪ್ರಾರಂಭಿಸಬೇಕು. ನೀವು ಒಂದು ಶಬ್ದ ಓದಿದರೆ ಒಂದು ಲೈನ್ ಡೆಫಿನೆಟ್ ಆಗಿ ಓದುವಿರಿ. ಒಂದು ಲೈನ್ ಓದಿದರೆ ಒಂದು ಪ್ಯಾರಾಗ್ರಾಫ್ ಸಹ ಓದುವಿರಿ. ಒಂದು ಪ್ಯಾರಾಗ್ರಾಫ್ ಓದಿದರೆ ಒಂದು ಪೇಜ್ ಸಹ ಓದುವಿರಿ. ಒಂದು ಪೇಜ್ ಓದಿದರೆ 5 ಪೇಜ್ ಸಹ ಓದುವಿರಿ. ಹೀಗೆ ನಿಮಗೆ ಕೊಟ್ಟ ಕೆಲಸವನ್ನು ವಿಳಂಬ ಮಾಡದೆ ಸುಲಭವಾಗಿ ಮುಗಿಸುವಿರಿ. ನಂಬರ್ 4, ಫೋರ್ಸಿ ಯುವರ್ ಫ್ಯೂಚರ್ ಲೈಫ್. ಹೌದು ಫ್ರೆಂಡ್ಸ್, ನೀವು ಮಾಡಬೇಕಾದ ಕೆಲಸಗಳನ್ನು ಪ್ರೋಕ್ರಾಸ್ಟಿನೇಟ್ ಮಾಡಿದರೆ ನೀವು ನಿಮ್ಮ ಫ್ಯೂಚರ್ ನಲ್ಲಿ ಎಲ್ಲಿರುವಿರಿ ಹಾಗೂ ಅದೇ ಕೆಲಸಗಳನ್ನು ಕೂಡಲೇ ಮಾಡಿದರೆ ನಿಮ್ಮ ಫ್ಯೂಚರ್ ಲೈಫ್ ಹೇಗಿರುತ್ತದೆ ಅಂತ ನಿಮ್ಮ 6th ಸೆನ್ಸ್ ಮೂಲಕ ನೋಡಿ. ಈ ಜಗತ್ತಿನ ಎಲ್ಲ ಸಕ್ಸಸ್ಫುಲ್ ವ್ಯಕ್ತಿಗಳು ತಮಗೆ ನೀಡಿದ ಕೆಲಸಗಳನ್ನು ಕೂಡಲೇ ಮಾಡಿದರೆ ಹೊರತು ಅವರು ಎಂದೂ ಅವುಗಳನ್ನು ಮುಂದಕ್ಕೆ ಹಾಕಲಿಲ್ಲ ಅಂತ ನೀವು ತಿಳಿದುಕೊಳ್ಳಬೇಕು. ಸೊ ಯು ಫೋರ್ಸಿ ಯುವರ್ ಫ್ಯೂಚರ್ ಅಂಡ್ ಡಿಸೈಡ್ ಯು ಶುಡ್ ಪ್ರೋಕ್ರಾಸ್ಟಿನೇಟ್ ಯುವರ್ ವರ್ಕ್ ಆರ್ ನಾಟ್. ನಂಬರ್ 5, ಗಿವ್ ಅಪ್ ಯುವರ್ ಸೆನ್ಸುವಲ್ ಡಿಸೈರ್ಸ್. ಹೌದು ಫ್ರೆಂಡ್ಸ್, ನೀವು ನಿಮ್ಮ ಲೈಫ್ ಅನ್ನು ಅದ್ಭುತವಾಗಿ ನಡೆಸಬೇಕಾದರೆ ನಿಮ್ಮ ಎಲ್ಲ ಸೆನ್ಸುವಲ್ ಪ್ಲೆಜರ್ಸ್ ಗಳನ್ನು ಒಂದು ದಿನದ ಕೆಲವು ಗಂಟೆಗಳವರೆಗೆ ನಿಲ್ಲಿಸಬೇಕು ಮತ್ತು ಕೇವಲ ನಿಮ್ಮ ಕೆಲಸದ ಮೇಲೆ ಧ್ಯಾನವನ್ನು ಕೇಂದ್ರೀಕರಿಸಬೇಕು. ಒಂದು ಫಿಲ್ಮ್ ಅನ್ನು ಯಾವಾಗಲಾದರೂ ನೋಡಬಹುದು, ಒಂದು ಹಾಡನ್ನು ಯಾವಾಗಲಾದರೂ ಕೇಳಬಹುದು, ಇಷ್ಟವಾದ ತಿಂಡಿಯನ್ನು ಯಾವಾಗ ಬೇಕಾದರೂ ತಿನ್ನಬಹುದು. ಆದರೆ ಡೆಡ್ ಲೈನ್ ನೀಡಿದ ಯಾವುದೇ ಕೆಲಸವನ್ನು ಯಾವಾಗಲಾದರೂ ಮಾಡಲಾಗದು ಅಂತ ತಿಳಿದುಕೊಂಡು ಆ ಕೆಲಸವನ್ನು ಕೂಡಲೇ ಮುಗಿಸಬೇಕು. ಸೊ ಫ್ರೆಂಡ್ಸ್, ಪ್ರೋಕ್ರಾಸ್ಟಿನೇಷನ್ ಬಗ್ಗೆ ಮಾಡಿದ ಈ ವಿಡಿಯೋ ನಿಮಗೆ ಇಷ್ಟವಾಯಿತಂತ ತಿಳಿತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.